ನಮಸ್ಕಾರ ಅಣ್ಣ, ಅಕ್ಕಗೆ ಡಬಲ್ ನಮಸ್ಕಾರ. ಕಸ್ಟಮರ್ ಪ್ಲೇಸ್ಗೆ ಹೋಗಿದ್ವಿ. ಅವ್ರೇನಾದ್ರು 10 ಲೀಟ್ರಲ್ಲಿ ಕಾರ್ ಕ್ಲೀನ್ ಆಗುತ್ತಾ ಸರ್, ನೋಡಿ ಸರ್ ನೀವು ಹಂಗಾಗುತ್ತೆ ಅಂತ ಹೇಳಿದೆ. ಜಸ್ಟ್ ಒಂದು ಪ್ಯಾನಲ್ ಮಾಡಿ ತೋರಿಸಿದೆ, ನೋಡಿ ಶಾಕಾದ್ರು. ಡೈಲಿ ಕಾರ್ ಕ್ಲೀನ್ ಮಾಡೋರು ಇವರೆಲ್ಲ ಏನು ಹೇಳಿದ್ದಾರೆ ಅಂದರೆ, ಇದೆಲ್ಲ ಸ್ಕ್ರ್ಯಾಚಸ್ ಸರ್ ಹೋಗಲ್ಲ ಅಂತ ಹೇಳಿದ್ದಾರೆ. ಸೊ ಅವು ಕಸ್ಟಮರ್ಗೆ ನಾವು ಹೇಳಿದ್ವಿ, ಸರ್ ಇದೇನಿಲ್ಲ ಮೈನರ್ ಸ್ಕ್ರ್ಯಾಚಸ್ ಆಗಿದೆ, ಇದೆಲ್ಲ ಕ್ಲೀನ್ ಮಾಡ್ಬೋದು ಅಂತ ಹೇಳಿದೆ. ಮಾಡಿ ಕೂಡ ಲೈವಾಗಿ ತೋರಿಸಿದೆ ಅವ್ರಿಗೆ. ನಾನು ಮಾಡಿ ತೋರಿಸಿದ್ದೆ. ಸೊ ನೋಡಿ ಸರ್ ನೀವು, ನಾನೇನು ಜಾಸ್ತಿ ಪ್ರೆಷರ್ ಕೂಡ ಆಗ್ತಾಯಿಲ್ಲ, ಜಸ್ಟ್ ಟಿವಿಯಿಂದ ಕ್ಲೀನ್ ಮಾಡ್ಕೊಂಡು ತೋರಿಸಿದೆ. ಎಲ್ಲ ಸ್ಕ್ರ್ಯಾಚಸ್ಸು ರಬ್ಬಿಂಗ್ ಕಂಪೌಂಡಿಂದ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸ್ಟೀವಿಂದ ಹೋಗುತ್ತೆ, ಕೆಲವೊಂದು ಟಿನ್ನರಿಂದ ಹೋಗುತ್ತೆ, ಒಂದು ಬ್ರಷಸ್ಸಿಂದ ಕೂಡ ಹೋಗುತ್ತೆ. ಕೆಲವು ಸ್ಕ್ರ್ಯಾಚಸ್ ಹೋಗೋದೇ ಇಲ್ಲ. ನಾನು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಾರ್ ಪೇಂಟಲ್ಲಿ 70% ಕ್ಲಿಯರ್ ಕೋಟ್ ಇರುತ್ತೆ, ಉಳ್ಕಿದ 30% ಮಾತ್ರ ಪೇಂಟ್ ಇರುತ್ತೆ. ಕ್ಲಿಯರ್ ಕೋಟ್ ಬಂದು ಪೇಂಟ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಕ್ಲಿಯರ್ ಕೋಟ್ ಮಟ್ಟ ನಿಮ್ಗೆ ಏನಾರ ಸ್ಕ್ರ್ಯಾಚ್ ಆಗಿದರೆ ಅದನ್ನ ರಿಪೇರ್ ಮಾಡ್ಬೋದು. ಅದ್ರ ಕೆಳಗೆ ಹೋಯ್ತಂದರೆ ಆಬ್ವಿಯಸ್ಲಿ ರಿಪೇರ್ ಮಾಡೋಕ್ಕಾಗಲ್ಲ, ನೀವು ಪೇಂಟ್ ಮಾಡಿಸ್ಲೇಬೇಕಾಗುತ್ತೆ. ಇನ್ನೊಂದು ಏನಂದರೆ, ಎಲ್ಲರೂ ಸ್ಟೀಮ್ ಮಿಷನಿಂದನೇ ಕ್ಲೀನ್ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ್ದೀನಲ್ಲ, ಬ್ರಷಸ್ ಯೂಸ್ ಮಾಡ್ಬೋದು, ಕಾಂಪೌಂಡ್ಸ್ ಯೂಸ್ ಮಾಡ್ಬೋದು, ಡಿಫ್ರೆಂಟ್ ಕೆಮಿಕಲ್ಸ್ ಯೂಸ್ ಮಾಡ್ಬೋದು. ಈ ಥರ ಇನ್ಫಾರ್ಮೇಷನ್ ವೀಡಿಯೋಗಾಗಿ ಶೈನ್ ಟು ವಿನ್ನ ಫಾಲೋ ಮಾಡಿ.